ನಮಸ್ಕಾರ ಸ್ನೇಹಿತರೆ, ಗಣೇಶ ಹಬ್ಬದ ಮರುದಿನವೇ ಈ ರಾಶಿಗೆ ಗಜಕೇಸರಿ ಯೋಗ, ಸಂಪತ್ತು, ಕೀರ್ತಿ ಮತ್ತು ರಾಜ್ಯ ವೈಭೋಗ ಬೆನ್ನತ್ತಿ ಬರುವುದು. ಇವರಿಗೆ ಶ್ರೀಮಂತಿಕೆ ಒಲಿಯಲು ಹೆಚ್ಚು ಸಮಯವಿಲ್ಲ. ಹೌದು, ಸೆಪ್ಟೆಂಬರ್ 7ರಿಂದ 13ರವರೆಗೆ ತುಲಾರಾಶಿ, ವೃಶ್ಚಿಕ ರಾಶಿ ಮತ್ತು ಧನಸ್ಸು ರಾಶಿಗಳಲ್ಲಿ ಸಂಚರಿಸಲಿರುವ ಚಂದ್ರನಿಂದಾಗಿ ಕೆಲವು ರಾಶಿಯವರ ಜೀವನದಲ್ಲಿ ಉತ್ತಮ ಪರಿಣಾಮಗಳಾಗುತ್ತವೆ. ಸಂಪತ್ತಿಗೆ ಚಂದ್ರನು ಕಾರಣವಾಗಿರುವುದರಿಂದ ಗಳಿಕೆಯಲ್ಲಿ ಯಶಸ್ಸು, ಹಠಾತ್ ಆರ್ಥಿಕ ಲಾಭ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಆಗುವ ಸಾಧ್ಯತೆ ಇದೆ. ವೃಷಭ ರಾಶಿ, ಕರ್ಕಾಟಕ ರಾಶಿ, ಸಿಂಹ ರಾಶಿ, ತುಲಾ ರಾಶಿ, ಮಕರ ರಾಶಿ ಮತ್ತು ಮೀನ ರಾಶಿಯವರು ಈ ಚಂದ್ರನ ಸಂಚಾರದಿಂದ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ. ಚಂದ್ರನ ಕಾರಣದಿಂದ ಈ 6 ದಿನಗಳಲ್ಲಿ ಗಜಕೇಸರಿ ಯೋಗ ಮತ್ತು ಚಂದ್ರಮಂಗಳ ಯೋಗವು ರೂಪುಗೊಳ್ಳುತ್ತದೆ. ಹಾಗಾದರೆ ಆ 6 ರಾಶಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಮೊದಲನೇದಾಗಿ ವೃಷಭ ರಾಶಿ. ಈ ರಾಶಿಗೆ ಚಂದ್ರನ ಸಂಚಾರವು ಯಶಸ್ಸನ್ನು ತರುತ್ತದೆ. ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತದೆ. ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಯೂ ಇದೆ ಮತ್ತು ಹಣಕ್ಕೆ ಸಂಬಂಧಿಸಿದ ಯಾವುದೇ ವಿಷಯವು ಯಶಸ್ವಿಯಾಗುತ್ತದೆ. ನಿರ್ಧಾರಗಳು, ಆಲೋಚನೆಗಳು, ಕಾರ್ಯಕ್ರಮಗಳು ಫಲ ನೀಡುತ್ತವೆ ಮತ್ತು ಉದ್ಯೋಗದಲ್ಲಿ ಸಮಾಧಾನಕರ ವಾತಾವರಣವಿರುತ್ತದೆ. ಪ್ರೀತಿ ಪಾತ್ರರೊಡನೆ ಮದುವೆ ನಿಶ್ಚಿತ. ವೃತ್ತಿ ಮತ್ತು ಉದ್ಯೋಗಗಳಿಗಾಗಿ ಲಾಭದಾಯಕ ಪ್ರಯಾಣವು ಸಾಧ್ಯ. ಎರಡನೇದಾಗಿ ಕರ್ಕಾಟಕ ರಾಶಿ. ಈ ರಾಶಿಯ ಅಧಿಪತಿಯಾದ ಚಂದ್ರನೊಂದಿಗೆ ಗಜಕೇಸರಿ ಮತ್ತು ಚಂದ್ರಮಂಗಳ ಯೋಗಗಳಿದ್ದು ನಿರೀಕ್ಷೆಗೂ ಮೀರಿ ಆದಾಯ ವೃದ್ಧಿಯಾಗುವ ಸಾಧ್ಯತೆ ಇದೆ. ಕೆಲಸದಲ್ಲಿ ಸಂಬಳ ಹೆಚ್ಚಳದ ಬಗ್ಗೆ ಒಳ್ಳೆಯ ಸುದ್ದಿ ಕೇಳುತ್ತೀರಿ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಹಠಾತ್ ಆರ್ಥಿಕ ಲಾಭಗಳ ಉತ್ತಮ ಅವಕಾಶವಿದೆ. ಮೂರನೇದಾಗಿ ಸಿಂಹ ರಾಶಿ. ಈ ರಾಶಿಯವರಿಗೆ ಚಂದ್ರ ಸಂಕ್ರಮಣದಿಂದ ರಾಜಯೋಗಗಳು ಮತ್ತು ಧನಯೋಗಗಳು ಬರುವ ಸಾಧ್ಯತೆ ಇದೆ. ಆರ್ಥಿಕವಾಗಿ ಯಾವುದೇ ಪ್ರಯತ್ನವು ಯಶಸ್ವಿಯಾಗುತ್ತದೆ. ಮನೆ ಮತ್ತು ವಾಹನ ಸೌಕರ್ಯಗಳಿಗೆ ಸಂಬಂಧಿಸಿದ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಮತ್ತು ಆಸ್ತಿ ಸಮಸ್ಯೆಗಳು ಸಕಾರಾತ್ಮಕವಾಗಿ ಬಗೆಹರಿಯಲಿವೆ. ವೈಯಕ್ತಿಕ ಮತ್ತು ಕೌಟುಂಬಿಕ ಸಮಸ್ಯೆಗಳ ಒತ್ತಡದಿಂದ ಮುಕ್ತಿ. ನಾಲ್ಕನೆಯದಾಗಿ ತುಲಾರಾಶಿ. ಈ ರಾಶಿಯವರಿಗೆ ಗಜಕೇಸರಿ ಮತ್ತು ಚಂದ್ರಮಂಗಳ ಯೋಗಗಳು ನಿರೀಕ್ಷೆಗೂ ಮೀರಿ ಲಾಭ ನೀಡಲಿದೆ. ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ. ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿ ಮತ್ತು ಆರೋಗ್ಯವು ಹೆಚ್ಚು ಉತ್ತಮವಾಗಿರುತ್ತದೆ. ಕುಟುಂಬದಲ್ಲಿ ಸಂತೋಷ ಇರುತ್ತದೆ. ಸ್ವಂತ ಮನೆ ಕನಸು ಕೂಡ ನನಸಾಗಲಿದೆ. ಐದನೇದಾಗಿ ಮಕರ ರಾಶಿ. ಈ ರಾಶಿಯವರಿಗೆ ಆಶೆಗಳು ಖಂಡಿತವಾಗಿಯೂ ಈಡೇರುತ್ತವೆ. ಸಂಬಳ ಮತ್ತು ಹೆಚ್ಚುವರಿ ಆದಾಯ ಹೆಚ್ಚಾಗುವ ನಿರೀಕ್ಷೆ ಇದೆ ಮತ್ತು ಹಣಕಾಸಿನ ಸಮಸ್ಯೆಗಳ ಒತ್ತಡವು ಬಹಳವಾಗಿ ಕಡಿಮೆಯಾಗುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿ. ಈ ರಾಶಿಯವರಿಗೆ ಚಂದ್ರನ ಸಂಚಾರವು ತುಂಬ ಅನುಕೂಲಕರವಾಗಿರುವುದರಿಂದ ಯಾವುದೇ ಪ್ರಯತ್ನವು ಯಶಸ್ವಿಯಾಗುತ್ತದೆ. ಆರೋಗ್ಯ ಬಹಳಷ್ಟು ಸುಧಾರಿಸುತ್ತದೆ ಮತ್ತು ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.